ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಾನು ಹರೀಶ್ ನಾಗರಾಜು. ಕರ್ನಾಟಕದಲ್ಲಿ ಕೊರೋನಾ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಶುರು ಮಾಡ್ತೀನಿ. ರಾಜ್ಯದಲ್ಲಿ ನಿಯಂತ್ರಣ ತಪ್ತಾ ಇದೆ ಕೊರೋನಾ. ಇದನ್ನ ನಾವು ಹೇಳ್ತಿಲ್ಲ, ಖುದ್ದು ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಹೇಳಿಕೆ ಕೊಡ್ತಾ ಇರೋದು. ಬ್ರೇಕಿಂಗ್ ನ್ಯೂಸ್. ಸರ್ಕಾರದ ಅಧಿಕೃತ ಮಾತು. ರಾಜ್ಯದಲ್ಲಿ ಕೊರೋನಾ ನಿಯಂತ್ರಣ ತಪ್ತಾ ಇದೆ ಅಂತ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿಕೆ ಕೊಟ್ಟಿರೋದು. ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ನಿಯಂತ್ರಣ ತಪ್ತಾ ಇದೆ, ಕೆಲವು ಕಡೆ ಕೊರೋನಾ ನಿಯಂತ್ರಣ ತಪ್ಪಿದೆ. ಬೆಂಗಳೂರಿನಲ್ಲಿ CM BSY ಹೇಳಿಕೆ ಕೊಟ್ಟಿದ್ದಾರೆ. ನಿಯಂತ್ರಣ ತಪ್ಪಿರೋ ಕಡೆ ದಿಟ್ಟ ಕ್ರಮಗಳನ್ನು ಜಿಲ್ಲಾಧಿಕಾರಿಗಳಿಂದ ತೆಗೆದುಕೊಳ್ಳಲಾಗುತ್ತೆ. ಹಗಲು ರಾತ್ರಿ ಪೊಲೀಸ್ನವರು, ಅಧಿಕಾರಿಗಳು ಎಲ್ಲರೂ ಕೂಡ ಕೆಲಸ ಮಾಡ್ತಿದ್ದಾರೆ. ಏನೇನು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಾಳೆ ಸುದ್ದಿಗೋಷ್ಠಿಯಲ್ಲಿ ನಾನು ಮಾತಾಡ್ತೀನಿ. ನಾಳೆ ಹೊಸ ಲಾಕ್ಡೌನ್ ಏನಾದರೂ ಘೋಷಣೆ ಮಾಡ್ತಾರೆ ಅನ್ನೋದು ಈ ಕ್ಷಣಕ್ಕೆ ನಮಗಿರುವಂತಹ ಕುತೂಹಲ. ಬ್ರೇಕಿಂಗ್ ನ್ಯೂಸ್. Lockdown, sir. Saying the lockdown should be done. Many people are going on self. They have closed the market and just sir. ನೋಡಿ, ಕೆಲವು ಜಿಲ್ಲೆಗಳಲ್ಲಿ ಸ್ವಲ್ಪ ಕಂಟ್ರೋಲ್ ತಪ್ತಾ ಇದೆ. ಅಲ್ಲಿ ಏನೇನು ಬೇಕೋ ಮಾಡ್ತಾರೆ. ಜಿಲ್ಲಾಧಿಕಾರಿಗಳು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ. Demanding lockdown, sir. Saying the lockdown should be done. Many people are going on self. They have closed the market and just sir. ನೋಡಿ, ಕೆಲವು ಜಿಲ್ಲೆಗಳಲ್ಲಿ ಸ್ವಲ್ಪ ಕಂಟ್ರೋಲ್ ತಪ್ತಾ ಇದೆ. ಅಲ್ಲಿ ಏನೇನು ಬೇಕೋ ಮಾಡ್ತಾರೆ. ಜಿಲ್ಲಾಧಿಕಾರಿಗಳು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ಒಂದು ನಿನ್ನೆಯಷ್ಟೇ ಮಾತನಾಡಿದ್ರು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ K. ಸುಧಾಕರ್ ಅವರು. ಲಾಕ್ಡೌನ್ ಸಡಿಲಿಕೆ ಆದ್ಮೇಲೆ ಈ ಸೋಂಕು ಹೆಚ್ಚಳವಾಗಿದ್ದರ ಬಗ್ಗೆ ಮಾಹಿತಿ ಕೂಡ ಕೊಟ್ಟರು. ಈಗ ಬಂದಿರುವಂತಹ ಸೋಂಕಿನ ಸಂಖ್ಯೆ ಜುಲೈ ಅಂತ್ಯದ ವೇಳೆಗೆ ಬರುವಂತಹ ನಿರೀಕ್ಷೆ ಇತ್ತು. ಆದರೆ ಈಗಲೇ ಸೋಂಕು ಹೆಚ್ಚಾಗ್ತಾ ಇದೆ. ಹಾಗಂತ ಯಾರು ಭಯ ಪಡೋದು ಬೇಡ, ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದರು ಡಾಕ್ಟರ್ K. ಸುಧಾಕರ್. ಹಾಗಾದ್ರೆ ಅವ್ರು ಏನು ಮಾತಾಡಿದ್ರು ಬನ್ನಿ ಕೇಳೋಣ. ಇಲ್ಲ ನೋಡಿ, ಬೆಂಗಳೂರಿನಲ್ಲಿ ಏನಾಗಿದೆ ಅಂತಂದ್ರೆ, ನಮಗೆ ಸರ್ಜ್ ಆಗುತ್ತೆ. ಯಾವಾಗ ನಾವು ಲಾಕ್ಡೌನ್ ಸಡಿಲ ಮಾಡಿದ್ದೀವಿ, ಖಂಡಿತವಾಗಿಯೂ ಸೋಂಕಿನ ಪ್ರಮಾಣ ಹೆಚ್ಚಾಗುತ್ತೆ ಅಂತ ಗೊತ್ತಿತ್ತು. ಆದರೆ ಈ ಪ್ರಮಾಣದಲ್ಲಿ ಅದು ಏರಿಕೆ ಆಗುತ್ತೆ ಅಂತೇಳಿ ನಮಗೆ ಬಂದಂತ ಮಾಹಿತಿಯಲ್ಲೂ ಕೂಡ ಇರಲಿಲ್ಲ. ಜುಲೈ ಎಂಡಿಗೆ ಈ ನಂಬರ್ಸ್ ಇತ್ತು, ಆದರೆ ಸ್ವಲ್ಪ ಮುಂಚಿತವಾಗಿದೆ. ಆದರೂ ಕೂಡ ಏನು ಆತಂಕಕ್ಕೊಳಬೇಕಾಗಿಲ್ಲ. ಇವತ್ತು ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದೇವೆ. ಯಾರೂ ಕೂಡ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ. ಸಣ್ಣ ಪುಟ್ಟ ನ್ಯೂನತೆಗಳು ಇರಬಹುದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅದನ್ನು ಕೂಡ ಸರಿ ಮಾಡಿಕೊಂಡು ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ಹಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಶ್ರೀನಿವಾಸ್. ನನ್ನ ಧ್ವನಿ ಕೇಳಿಸ್ತಿದೆ ಶ್ರೀನಿವಾಸ್? ಓಕೆ, ಸರ್ಕಾರಕ್ಕೆ ಅರಿವಾಗಿದೆ ಈ ಸೀರಿಯಸ್ನೆಸ್ ಏನು ಅಂತ. ಕಂಟ್ರೋಲ್ ಮಾಡಬೇಕು, ಅದು ಗೊತ್ತು. ಅರೇಂಜ್ಮೆಂಟ್ಸ್ ಮಾಡ್ತೀವಿ ಅಂತಿದ್ದಾರೆ, ಅದೆಲ್ಲೂ ಕಾಣ್ತಿಲ್ಲ. ವಾಟ್ ನೆಕ್ಸ್ಟ್? ಹಿಂಗೆ ಮುಂದೆ ಆದ್ರೆ ಏನ್ ಕತೆ? ಸರ್ಕಾರ ಏನ್ ಮಾಡ್ತಿದೆ ಈಗ? ಹರೀಶ್, ಸರ್ಕಾರ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ ಅಂತಕ್ಕನ್ನೋದು ಮಾತನ್ನ ಪದೇ ಪದೇ ಎಲ್ಲ ಸಚಿವರು ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ವಾಸ್ತವವಾಗಿ ನೋಡೋದಾದ್ರೆ ಆಂಬ್ಯುಲೆನ್ಸ್ಗಳ ಸಮಸ್ಯೆಯಿಂದ ಹಿಡ್ಕೊಂಡು, ಬೆಡ್ಗಳ ಸಮಸ್ಯೆಯಿಂದ ಹಿಡ್ಕೊಂಡು, ಮತ್ತು ಚಿಕಿತ್ಸೆಯಿಂದ ಹಿಡ್ಕೊಂಡು, ಸಾಕಷ್ಟು ಒಂದು ಉಪಕರಣಗಳಿಂದ ಹಿಡ್ಕೊಂಡು, ಮತ್ತು ಟೆಸ್ಟ್ಗಳಲ್ಲಿ ಯಾವಾಗ ಟೆಸ್ಟ್ ಮಾಡ್ತಿರ್ತಾರೆ, ಟೆಸ್ಟ್ ಬರೋ ರಿಸಲ್ಟ್ ಕೂಡ ಏನಿದೆ ಬಹಳ ವಿಳಂಬ ಆಗ್ತಿದೆ ಅಂತಕ್ಕನ್ನೋದು. ಅಂದ್ರೆ ಒಂದು ಮೂಲದ ಪ್ರಕಾರ ಇನ್ನೂ 40,000 ಜನರ ಪರೀಕ್ಷೆಯಿಂದ ಒಳಪಟ್ಟಿದ್ದಾರೆ ಕೊರೋನಾ ಪರೀಕ್ಷೆಗೆ. ಆ ಪರೀಕ್ಷೆ ಫಲಿತಾಂಶ ಇನ್ನೂ ಬರಬೇಕು ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಒಂದು ದಿವಸಕ್ಕೆ, 1.5 ದಿವಸಕ್ಕೆ ಸಿಗ್ತಕ್ಕಂಥ ಫಲಿತಾಂಶ ಕಳೆದ 4-5 ದಿನಗಳಾದ್ರೂ ಕೂಡ ಅವರ ಫಲಿತಾಂಶ ಬರ್ತಾ ಇಲ್ಲ. ಹೀಗಾಗಿ ಏನ್ ಮಾಡ್ಬೇಕು ಅಂತಕ್ಕಂಥ ಒಂದು ಗೊಂದಲ, ಒಂದು ಆತಂಕ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ. ಆದ್ರೂ ಕೂಡ ಸುಧಾಕರ್ ಆಗಿರ್ಬೋದು, ಸೇರಿದಂತೆ ಆರೋಗ್ಯ ಸಚಿವರು, ಮುಖ್ಯಮಂತ್ರಿ ಹೇಳಿದೇನಂತಂದ್ರೆ ಯಾವುದೇ ಆತಂಕ ಬೇಡ, ನಾವು ಅಗತ್ಯವಾಗಿರ್ತಕ್ಕಂಥ ಕ್ರಮಗಳನ್ನ ಕೈಗೊಳ್ತಾ ಇದ್ದೀವಿ. ಸಣ್ಣ ಪುಟ್ಟ ಲೋಪದೋಷಗಳಿದೆ, ಅದನ್ನೆಲ್ಲವೂ ಕೂಡ ನಾವು ಸರಿಪಡಿಸ್ಕೊಳ್ತೇವೆ ಅಂತಕ್ಕಂಥ ಭರವಸೆ ನೀಡ್ತಾ ಇದ್ದಾರೆ. ಬಿಟ್ರೆ ಅದು ಎಲ್ಲೂ ಕೂಡ ವಾಸ್ತವವಾಗಿ ಎಲ್ಲವೂ ಕೂಡ ಸರಿ ಹೋಗ್ತಾ ಇಲ್ಲ. ಕೇವಲ ಇವರ ಹೇಳಿಕೆಗಳು ಮಾಧ್ಯಮದ ಮುಂದೆ ಕೊಡ್ತಕ್ಕಂಥ ಹೇಳಿಕೆಗಳು ಮಾತ್ರ ಸೀಮಿತವಾಗಿದೆ ಅಂತಕ್ಕಂಥ ಅನುಮಾನ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಈಗೇನು ಕ್ಯಾಬಿನೆಟ್ ಸಭೆ ನಡೀತಾ ಇದೆ, ಈ ಕ್ಯಾಬಿನೆಟ್ ಸಭೆಯಲ್ಲಿ ಕೂಡ ನಿರಂತರವಾಗಿ ಸತತ ಒಂದು 2.5 ಗಂಟೆಯಿಂದ ಈ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಂದ್ರೆ 600 ಆಂಬ್ಯುಲೆನ್ಸ್ ಗಳನ್ನು ಖರೀದಿ ಮಾಡ್ತಕ್ಕಂಥ ವಿಚಾರ ಆಗಿರ್ಬೋದು, ಖಾಸಗಿ ಆಸ್ಪತ್ರೆಗಳಲ್ಲಿ ಬೆಡ್ಗಳನ್ನ ಯಾವ ರೀತಿ ನಾವು ವಶಪಡಿಸ್ಕೋಬೇಕು ಅಂತಕ್ಕಂಥ ವಿಚಾರ ಆಗಿರ್ಬೋದು, ಮತ್ತೆ ಬೇರೆ ಕಡೆ ಅದು ಕಲ್ಯಾಣ ಮಂಟಪಗಳಾಗಿರ್ಬೋದು, ಇತರೆ ಭವನಗಳಾಗಿರ್ಬೋದು, ಈ ಎಲ್ಲ ಭವನಗಳಲ್ಲಿ ಯಾವ ರೀತಿ ನಾವು ಕೋವಿಡ್ ಕೇಂದ್ರಗಳನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ವಿಚಾರ ಆಗಿರ್ಬೋದು, ಖಾಲಿ ಇರ್ತಕ್ಕಂಥ ಕೋವಿಡ್ ಕೇಂದ್ರಗಳಲ್ಲಿ ಏನೆಲ್ಲ ಲೋಪದೋಷಗಳಿದೆ, ಏನೆಲ್ಲ ಅಗತ್ಯತೆಗಳಿದೆ, ಅದನ್ನೆಲ್ಲವನ್ನ ಸರಿಪಡಿಸ್ತಕ್ಕಂಥ ಮತ್ತೆ ಅಲ್ಲಿ ಒದಗಿಸ್ತಕ್ಕಂಥ ಪ್ರಯತ್ನ ಕೂಡ ಆಗ್ಬೇಕು ಅನ್ನೋ ವಿಚಾರದ ಬಗ್ಗೆ ಕೂಡ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್ ಹಳಕಟ್ಟಿ. ಈ ಕ್ಷಣದ ಎಲ್ಲ ಮಾಹಿತಿಗಾಗಿ ನೀವು ನೋಡ್ತಾ
ಆಗ್ತಿರುವಂತಹ ಬೆಳವಣಿಗೆ, ಮುಖ್ಯಮಂತ್ರಿಗಳು ಕೂಡ ಇದನ್ನು ಒಪ್ಕೊಂಡಿದ್ದಾರೆ, ಹೆಚ್ಚಾಗ್ತಾ ಇದೆ ಅಂತ. ಅಫ್ಕೋರ್ಸ್ ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ನಾವು ಅಂದ್ಕೊಂಡಿರಲಿಲ್ಲ ಇವಾಗಲೇ ಈ ಪರಿಪ್ರಮಾಣದಲ್ಲಿ ಏರಿಕೆ ಆಗುತ್ತೆ ಅಂತ. ಈಗ ಬಂದಿರೋ ಸಂಖ್ಯೆ ಜುಲೈ ಎಂಡಿಗೆ ಬರುತ್ತೆ ಅಂದ್ಕೊಂಡಿದ್ವಿ, ಆದರೆ ಈಗ ಕೂಡ ಸರ್ಕಾರ ಎಚ್ಚೆತ್ಕೊಂಡಿದೆ ಮತ್ತು ಎಲ್ಲ ಅರೇಂಜ್ಮೆಂಟ್ಸ್ಗಳನ್ನು ಕೂಡ ನಾವು ಮಾಡ್ತಿದ್ದೀವಿ ಅನ್ನೋದು ಸರ್ಕಾರದ ನಿಲುವು, ಹೇಳಿಕೆ. ಆದರೆ ಯಾವುದು ಕೂಡ ಈ ಕ್ಷಣಕ್ಕೆ ಅನುಷ್ಠಾನದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಬಲಭಾಗದಲ್ಲಿ ದೃಶ್ಯಾವಳಿಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಿರೋರು. ಸರ್ಕಾರ ಈ ನಿಟ್ಟಿನಲ್ಲಿ ಕಠಿಣ ಕ್ರಮ ತೆಗೆದುಕೊಂಡು ಪರಿಶೀಲನೆ ಮಾಡಿ, ಎಸ್ಪೆಷಲಿ ತಮಿಳುನಾಡಿಂದ ಬೆಂಗಳೂರಿಗೆ ಬರೋರು ಅಲ್ಲಂತೂ ಫುಲ್ ಅಲರ್ಟ್ ಆಗಿದ್ದಾರೆ. ನಿನ್ನೆ ಲೆಕ್ಕಾಚಾರ ನೋಡಿ 54 ಜನ ಕೊರೋನಾದಿಂದ ಸಾವನ್ನಪ್ಪಿದ್ರು. ಇವತ್ತೀಗಾಗಲೇ ಮಧ್ಯಾಹ್ನ ತನಕ ರಿಪೋರ್ಟ್ ಬಂದಿರೋ ಪ್ರಕಾರ 4 ಜನ ಸಾವನ್ನಪ್ಪಿದ್ದಾರೆ. ಎಲ್ಲೆಲ್ಲಿ? ಹಾಸನ, ಮಂಡ್ಯ, ಕಲಬುರಗಿ ಮತ್ತು ಬೆಂಗಳೂರು. ಈ 4 ಕಡೆ 4 ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಸಂಜೆ ರಿಪೋರ್ಟ್ ಬರ್ಬೇಕಾದ್ರೆ ಒಂದು 6:30ಗೆ ಏನಾಗುತ್ತಪ್ಪ ಅಂತ ಪ್ರತಿದಿನ ಕೀಪಿಂಗ್ ಫಿಂಗರ್ ಕ್ರಾಸ್, ಬೆರಳುಗಳನ್ನು ಹಿಂಗಿಟ್ಕೊಂಡು ಕಾಯಬೇಕು, ಏನಾಗುತ್ತಪ್ಪ ಇವತ್ತು ಅಂತ. ಹಂಗಿದೆ ಪರಿಸ್ಥಿತಿ. ಬ್ರೇಕಿಂಗ್ ನ್ಯೂಸ್. ಹಾಸನದಲ್ಲಿ 70 ವರ್ಷದ ವೃದ್ಧೆ ಸಾವನ್ನಪ್ಪಿದ್ದಾರೆ. ಕೊರೋನಾ ಆಸ್ಪತ್ರೆಯಲ್ಲಿದ್ದರು ಆ ವೃದ್ಧೆ. ಹಾಗಾಗಿ ಹಾಸನದಲ್ಲಿ ಇದುವರೆಗೆ 14 ಜನ ಸಾವನ್ನ ಕಂಡಿದ್ದಾರೆ. 3 ದಿನಗಳ ಹಿಂದೆ ಆಸ್ಪತ್ರೆಗೆ ದಾಖಲಾಗಿದ್ರು ಈ ವೃದ್ಧೆ. ಉಸಿರಾಟದ ತೊಂದರೆ ಇತ್ತು, ಇವತ್ತು ಸಾವನ್ನಪ್ಪಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ಕೊರೋನಾದಿಂದ ಶಿಕ್ಷಕ, ಸ್ಯಾಡ್, ಕೊರೋನಾಗೆ ತುತ್ತಾಗಿದ್ದಾರೆ. ಶಿಕ್ಷಕ ಕೊನೆಯುಸಿರೆಳೆದಿದ್ದಾರೆ. ನಿನ್ನೆ ತಡರಾತ್ರಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ಇದುವರೆಗೆ 31 ಜನ ಸಾವನ್ನಪ್ಪಿದ್ದಾರೆ. ಕೊರೋನಾಗೆ ಸಾವನ್ನಪ್ಪಿದ್ದಾರೆ 31 ಜನ. ಇನ್ನು ಮಂಡ್ಯದಲ್ಲಿ 37 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಯಂಗ್ಸ್ಟರ್ ಆಗಿ ನೋಡೋಕ್ಕೋದ್ರೆ ತೀವ್ರ ಉಸಿರಾಟದ ಸಮಸ್ಯೆಯಿಂದ ಈ ವ್ಯಕ್ತಿ ಬಳಲ್ತಾ ಇದ್ರು. ಮಂಡ್ಯದ ಹೊಸಹಳ್ಳಿ ಬಡಾವಣೆಯ 37 ವರ್ಷದ ವ್ಯಕ್ತಿ ಮಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಇನ್ನು ಕೊರೋನಾ ವರದಿ ಬಂದಿಲ್ಲ, ಅದಕ್ಕೆ ಮುಂಚೆನೇ ಸತ್ತೋಗ್ಬಿಟ್ಟಿದ್ದಾರೆ. ಇನ್ನು ಬೆಂಗಳೂರಿನ 54 ವರ್ಷದ ಮಹಿಳೆ ಸಾವನ್ನಪ್ಪಿದ್ದಾರೆ. ಎಲ್ಲಿ? ವಿಕ್ಟೋರಿಯಾದಲ್ಲಿ ಮೃತಪಟ್ಟಿದ್ದಾರೆ ಮಹಿಳೆ. ಚಿಕಿತ್ಸೆ ಕೊಟ್ಟಿದ್ರು, ಅದರಿಂದ ಫಲಕಾರಿಯಾಗದೆ ಮಹಿಳೆ ಸಾವನ್ನಪ್ಪಿದ್ದಾರೆ. ಈಗಾಗಲೇ ಮಧ್ಯಾಹ್ನ ತನಕ 4 ಜನ ಕರ್ನಾಟಕದಲ್ಲಿ ಸಾವನ್ನಪ್ಪಿರುವ ಬೆಳವಣಿಗೆ ನಡೀತಾ ಇದೆ. ಕಲಬುರಗಿ, ಮಂಡ್ಯ, ಹಾಸನ ಮತ್ತು ಬೆಂಗಳೂರು. ಕೊರೋನಾ ಸೋಂಕು ಮತ್ತು ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಶತಾಯಗತಾಯ ಇದಕ್ಕೆ ಬ್ರೇಕ್ ಹಾಕಲೇಬೇಕು. ಈಗಾಗಲೇ ವೀಕೆಂಡ್ ಲಾಕ್ಡೌನ್ ಅಂದರೆ ಸಂಡೇ ಲಾಕ್ಡೌನ್ ಇದೆ. ಆದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಕ್ಡೌನ್ ಮಾಡಬೇಕಂದ್ರೆ ಈ ಕೊರೋನಾ ತಡೆಯೋದಕ್ಕೆ ಲಾಕ್ಡೌನ್ ಒಂದೇ ಪರಿಹಾರ ಅಲ್ಲ, ಅರ್ಧ ಲಾಕ್ಡೌನ್ ಬಗ್ಗೆ ಆ ಥರ ಬೇಡ. ಕ್ಯಾಬಿನೆಟ್ನಲ್ಲಿ ಸಚಿವರಿಗೆ ಸಿಎಂ ಹೇಳಿಕೆ ಕೊಟ್ಟಿದ್ದಾರಂತೆ. ನ್ಯೂಸ್ 18 ಕನ್ನಡದಲ್ಲಿ ಕ್ಯಾಬಿನೆಟ್ನ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಬ್ರೇಕಿಂಗ್ ನ್ಯೂಸ್. ಒಂದು ವೀಕೆಂಡ್ ಲಾಕ್ಡೌನ್ ಬಗ್ಗೆ ಸಿಎಂ ಈಗಾಗಲೇ ನಿನ್ನೆ ಬೆಳಗ್ಗೆ ಕೂಡ ಸಚಿವರ ಜೊತೆ ಚರ್ಚೆ ಮಾಡಿದ್ರು. ಇಂದು ಶನಿವಾರ ಭಾನುವಾರ ಮಾಡೋಣ ಅಂತ. ಇನ್ನೊಂದು ಕಡೆ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಲಾಕ್ಡೌನ್ ಮಾಡೋಣ ಸರ್, 2 ವಾರ 3 ವಾರ ಅಂತ ಯಾರೋ ಹೇಳ್ತಿದ್ರೆ, ಲಾಕ್ಡೌನ್ ಮಾಡೋದೊಂದೇ ಪರಿಹಾರ ಅಲ್ಲ, ಬೇರೆ ಬೇರೆ ಮಾರ್ಗಗಳನ್ನು ಕೂಡ ನಾವು ಹುಡುಕಬೇಕು. ಅಂದರೆ ಪರ್ಯಾಯ ಮಾರ್ಗಗಳ ಬಗ್ಗೆ ಗಮನ ಹರಿಸಬೇಕಾಗಿದೆ. ವೀಕೆಂಡ್ ಲಾಕ್ಡೌನ್ ಬಗ್ಗೆ ಚರ್ಚೆ ಮಾಡೋಣ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸೋಣ. ನಾಳೆ ಸಭೆಯಲ್ಲೂ ಕೂಡ ವೀಕೆಂಡ್ ಲಾಕ್ಡೌನ್ ಬಗ್ಗೆ ಚರ್ಚೆ ನಡೆಯುತ್ತೆ. ನಾಳಿನ ಸಭೆಯಲ್ಲಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ವೀಕೆಂಡ್ ಲಾಕ್ಡೌನ್ ಬಗ್ಗೆ, ಇನ್ನೇ ನಾಳೆ ಫ್ರೈಡೇ ಅನೌನ್ಸ್ ಮಾಡಿದ್ರೆ ಇಮಿಡಿಯೇಟಾಗಿ ಮಾಡಬೇಕು. ಮಾಡಿದ್ರೆ ನಾಳೆ ಫ್ರೈಡೇ ಸಂಜೆ ರಾತ್ರಿ 8 ಗಂಟೆಯಿಂದ ಶುರುವಾಗುತ್ತೆ. ಸತತ 57 ಗಂಟೆಗಳ ಲಾಕ್ಡೌನ್ ಶುರುವಾಗುತ್ತೆ. ಅವಾಗ ಮಾಡಿದ್ದಾರೆ. ಇಲ್ಲಾಂದರೆ 33 ಗಂಟೆಗಳ ಲಾಕ್ಡೌನ್ ಅದೀಗಾಗಲೇ ಜಾರಿಯಲ್ಲಿದೆ. 3ನೇ ಭಾನುವಾರ ಈ ವೀಕೆಂಡ್ ಕೂಡ ಮುಂದುವರಿಯುತ್ತೆ. ಎಲ್ಲ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ದಾರೆ. ಅದಾದಮೇಲೆ ಫೈನಲ್ ಡಿಸಿಷನ್, ಅಂತಿಮ ನಿರ್ಧಾರವನ್ನು ಸಿಎಂ ಯಡಿಯೂರಪ್ಪನವರು ಪ್ರಕಟ ಮಾಡ್ತಾರೆ. ಕೊರೋನಾ ಟೈಮ್ನಲ್ಲಿ ಸರ್ಕಾರ ಹಲವಾರು ಉಪಕರಣಗಳಿಗೆ ಕೋಟಿ ಕೋಟಿ ಖರ್ಚು ಮಾಡ್ತಿದೆ. ಆದರೆ ಇದು ಕೋಟಿ ಅಲ್ಲ, ಇದು ಲೂಟಿ ಅಂತಿದ್ದಾರೆ ಕಾಂಗ್ರೆಸ್ನವರು, ಅಂದರೆ ವಿರೋಧ ಪಕ್ಷದಲ್ಲಿ ಕೂತಿರೋರು. ಕೊರೋನಾ ಲೂಟಿ, ಇದು ಸಿದ್ದರಾಮಯ್ಯನವರು ಕೊಡ್ತಿರುವಂತಹ ಲೆಕ್ಕ. ಕೊರೋನಾ ಉಪಕರಣ ಖರೀದಿ ಅವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್. ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಇದೀಗ ಕಾಂಗ್ರೆಸ್ನವರು ಕೂಡ ಸಿದ್ಧತೆ ಮಾಡ್ಕೋತಿದ್ದಾರೆ. ಎಲ್ಲಿ?
ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ನ ಅಂದರೆ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತಿದೆ. ಕೆಪಿಸಿಸಿ ಕಚೇರಿಯಲ್ಲ, ಅಲ್ಲೂ ಕೂಡ ಪಾಸಿಟಿವ್ ಒಂದು 2-3 ಜನಕ್ಕೆ ಅಂತಿದ್ರಪ್ಪ. ಬಟ್ ಸ್ಟಿಲ್ ಎನಿವೆ ಡಿ ಕೆ ಶಿವಕುಮಾರ್ ಅವರಲ್ಲಿ ಮೀಟಿಂಗ್ ಮಾಡ್ತಿದ್ದಂತೆ ಸುದ್ದಿ ಬರ್ತಾ ಇದೆ. ಅಂದರೆ ಕಾಂಗ್ರೆಸ್ನವರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು, ಈಗಾಗಲೇ ಸರ್ಕಾರದವರು ಕೋಟಿಗಟ್ಟಲೆ ಲೂಟಿ ಹೊಡಿತಿದ್ದಾರೆ, ಭ್ರಷ್ಟಾಚಾರ ನಡೀತಾ ಇದೆ, ಈ ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಡಿ ಕೆ ಶಿವಕುಮಾರ್ ಸಭೆ, ಏನು ಕೊರೋನಾ ಉಪಕರಣಗಳು ಏನು ಪರ್ಚೇಸ್ ಮಾಡಿದ್ದಾರೆ, ಈ ಅವ್ಯವಹಾರದ ಬಗ್ಗೆ ಚರ್ಚೆ ನಡೀತಾ ಇದೆ. ಸರ್ಕಾರದ ವಿರುದ್ಧ ಹೋರಾಟದ ಬಗ್ಗೆ ಸಮಾಲೋಚನೆ ಮಾಡ್ತಿದ್ದಾರೆ. ಸಭೆಯಲ್ಲಿ ಯಾರ್ಯಾರಿದ್ದಾರೆ? ಎಚ್ ಕೆ ಪಾಟೀಲ್ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷರಿದ್ದಾರಲ್ಲಿ. ಇನ್ನು ಎಚ್ ಕೆ ಪಾಟೀಲ್, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್, ಅಜಯ್ ಸಿಂಗ್ ಅವರು ಕೂಡ ಮುಖ್ಯ ಸಚೇತಕರು ಕಾಂಗ್ರೆಸ್, ಅವರು ಕೂಡ ಭಾಗಿಯಾಗಿದ್ದಾರೆ. ಸಭೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗುವ ಸಾಧ್ಯತೆಗಳು ಕೂಡ ಇದೆ. ಅಲ್ಲಿಗ ಮಹತ್ತರವಾದಂಥ ವಿಚಾರ. ಅದಾದಮೇಲೆ ಮತ್ತೆ ಬ್ರೇಕಿಂಗ್ ನ್ಯೂಸ್ ಬರುತ್ತೆ ಅಲ್ಲಿಂದ, ಗ್ಯಾರಂಟಿ. ಈ ನಡುವೆ ಸರ್ಕಾರದ ವಿರುದ್ಧ ಕೂಡ ಮುಂದುವರಿತಾ ಇದೆ ವಾಗ್ದಾಳಿ. ಕೋವಿಡ್ ಹಗರಣದ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಮುನ್ನುಗ್ಗುತ್ತಿದ್ದಾರೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷ ಎಚ್ ಕೆ ಪಾಟೀಲ್ ನ್ಯೂಸ್ 18 ಕನ್ನಡಕ್ಕೆ ಕೊಟ್ಟಿರುವಂತಹ ಎಕ್ಸ್ಕ್ಲೂಸಿವ್ ಚಿಟ್ ಚಾಟ್. ಬ್ರೇಕಿಂಗ್ ನ್ಯೂಸ್. ಉಪಕರಣ ಖರೀದಿ ಬಗ್ಗೆ ನಮಗೆ ದೂರು ಬಂದಿದೆ. ಆ ದೂರಿನಲ್ಲಿ ಮೇಲೋಟಕ್ಕೆ ಸತ್ಯಾಂಶ ಗೊತ್ತಾಗ್ತಾ ಇದೆ. ಅದಕ್ಕೆ ತನಿಖೆ ಮಾಡಬೇಕು ಅಂತ ಎಚ್ ಕೆ ಪಾಟೀಲ್ರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಕೋವಿಡ್ ಹಗರಣದ ಬಗ್ಗೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಎಚ್ ಕೆ ಪಾಟೀಲ್ ಅವರು ಗರಂ ಆಗಿದ್ದಾರೆ. ಈ ಹಿಂದೆ ಕೂಡ ಸುಮಾರು 2-3 ವಾರದ ಹಿಂದೆ ನ್ಯೂಸ್ 18 ಕನ್ನಡ ಪ್ರಪ್ರಥಮ ಬಾರಿಗೆ ಈ ನ್ಯೂಸನ್ನು ಟೇಕಪ್ ಮಾಡಿದ್ವಿ. ಆಗಲೂ ಕೂಡ ನಾನೇ ಎಚ್ ಕೆ ಪಾಟೀಲ್ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವತ್ತು ಕೂಡ ಇದೇ ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ಮಗದೊಂದು ಬಾರಿ ಈ ಆಕ್ರೋಶವನ್ನು ಹೊರಹಾಕಿದ್ದಾರೆ ಎಚ್ ಕೆ ಪಾಟೀಲ್ರು. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷರಾದ ಎಚ್ ಕೆ ಪಾಟೀಲ್ ಅವರು ನ್ಯೂಸ್ 18 ಕನ್ನಡಕ್ಕೆ ಕೊಟ್ಟಿರುವ ಎಕ್ಸ್ಕ್ಲೂಸಿವ್ ಮಾತು ನೀವು ಕೇಳ್ಬಿಡಿ. ದೂರು ಬಂದಿವೆ, ಆ ದೂರದಲ್ಲಿ ಮೇಲ್ನೋಟಕ್ಕೆ ಸತ್ಯಾಂಶ ಇದೆ ಅಂತ ಅನಿಸ್ತಾ ಇದೆ. ಅದಕ್ಕಾಗಿಯೇ ಅದನ್ನ ಎನ್ಕ್ವೈರಿ ಮಾಡಬೇಕು, ತನಿಖೆ ಮಾಡಬೇಕು, ಅವೇನು ಉಪಕರಣಗಳಿದ್ವು ಅವನ್ನ ಪರಿಶೀಲನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಆ ತನಿಖೆಗಾಗಿ ಹೋಗಬೇಕು, ಸ್ಥಳೀಯ ಭೇಟಿ ಕೊಡಬೇಕು ಅಂತ ಹೇಳಿ ನಾವು ಆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಫ್ರಮ್ ಡೇ 1 ವಿಧಾನಸಭೆಯಲ್ಲಿ ನಿಲುವಳಿ ಸೂಚನೆಯನ್ನು ತರೋದರ ಮೂಲಕ ರಾಜ್ಯ ಸರ್ಕಾರಕ್ಕೆ ಜನಕಲ್ಯಾಣದ ದೃಷ್ಟಿಯಿಂದ ನಾನು ಸಲಹೆಯನ್ನು ಕೊಟ್ಟಿದ್ದೇನೆ, ಸೂಚನೆಗಳನ್ನು ಕೊಟ್ಟಿದ್ದೇನೆ, ವಿಮರ್ಶೆ ಮಾಡಿದ್ದೇನೆ, ಟೀಕೆ ಮಾಡಿದ್ದೇನೆ. ಆ ಏನು ಸಲಹೆಗಳನ್ನು ಕೊಟ್ಟಿದ್ದೆ ಅದರ ಪ್ರಕಾರ 1, 2, 3, 4 ಅಂತವ್ರು ಮಾಡ್ಕೋತ ಹೋಗಿದ್ರೆ ಇಷ್ಟು ಪರಿಸ್ಥಿತಿ ಬಿಗಡಾಯಿಸ್ತಾ ಇರಲಿಲ್ಲ. ಇವತ್ತು ಏನಿದೆ ಪರಿಸ್ಥಿತಿ? ಸರ್ಕಾರದಲ್ಲಿದ್ದವರು ವಿರೋಧ ಪಕ್ಷದವ್ರನ್ನ ಟೀಕೆ ಮಾಡಬೇಕು ಅಂತ ಏನಾದ್ರು ಮಾತಾಡಿದಾರಲ್ಲ, ಸಚಿವರ ಮಧ್ಯೆ ಒಂದು ರೀತಿ ಕೋಆರ್ಡಿನೇಷನ್ ಇಲ್ಲ, ನೋ ಕೋಆರ್ಡಿನೇಷನ್ ಇಟ್ ಆಲ್. ಆಮೇಲೆ ವಿಮೆ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ದಿನ ಬೇಕು ನಿಮ್ಗೆ? ಹೌ ಮೆನಿ ಡೇಸ್ ಯು ವಾಂಟ್ ಟು ಟೇಕ್ ಡಿಸಿಷನ್? ಅದರಿಂದ ಗಂಭೀರವಾಗಿ ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರಿಗೆ, ಸನ್ಮಾನ್ಯ ರಾಮ್ಲು ಅವರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಆಗ್ರಹ ಮಾಡ್ತೀನಿ. ಇದು ಎಚ್ ಕೆ ಪಾಟೀಲ್ ಅವರ ಮಾತು. ಈ ಸಂದರ್ಭದಲ್ಲಿ ಬೆಂಗಳೂರಿನ ಬೋರಿಂಗ್ ಹಾಗೂ ಲೇಡಿ ಕರ್ಜನ್ ನಿರ್ದೇಶಕರಿಗೆ 6 ವಾರ ರಜೆಯನ್ನು ಕೊಟ್ಟು ಈ ಸಂದರ್ಭದಲ್ಲಿ ಕೊಟ್ಟು ಕಳಿಸಿದ್ದಾರೆ. ಕೋವಿಡ್ ಸಾಮಗ್ರಿ ಖರೀದಿಯಲ್ಲಿ ಅಕ್ರಮ ನಡೆಸಲಾಗಿದೆ ಅಂತ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಸದಸ್ಯ ಈಶ್ವರ್ ಖಂಡ್ರೆ ಆರೋಪ ಕೂಡ ಮಾಡಿದ್ದಾರೆ. ನೀವು ನೋಡ್ತಿದ್ದೀರಾ ಬಲಭಾಗದಲ್ಲಿ ಟ್ವೀಟ್. ಅಟ್ ದ ಸೇಮ್ ಟೈಮ್ ಅವರು ಕೂಡ ಕೆಲವೇ ಹೊತ್ತಿನ ಮುಂಚೆ ಮಾತಾಡಿದ್ರು ಹೌದು. ಆಸ್ಪತ್ರೆಗೆ ಸಂಬಂಧ ಇಲ್ಲದವರನ್ನ ನಿರ್ದೇಶಕರನ್ನಾಗಿಸುವಂತಹ ಪ್ರಯತ್ನ ನಡೀತಾ ಇದೆ. ಸ್ವತಃ ಬೋರಿಂಗ್ ಆಸ್ಪತ್ರೆ ವೈದ್ಯರೇ ಸಚಿವರಿಗೆ ಪತ್ರ ಬರೆದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮಾನ್ಯ ಸುಧಾಕರ್ ಅವರ ಮೂಗಿನ ಕೆಳಗಡೆನೆ ಎಲ್ಲ ನಡೀತಾ ಇದೆ. ಕೋವಿಡ್ ಸಮಸ್ಯೆ ನಡುವೆ ರಜೆ ಕಳಿಸಿದ್ ಯಾಕೆ? ಏಕಾಕಿ ನಿರ್ದೇಶಕರನ್ನ ಬದಲಾಯಿಸಿದ್ ಯಾಕೆ? ಇದರ ಹಿಂದೆ ಯಾರನ್ನೋ ಕಾಪಾಡುವಂತಹ ಅಥವಾ ಯಾರದ್ದೋ ಹಿತಾಸಕ್ತಿ ಇದೆ ಸ್ವಾಮಿ ಅಂತ ಈಶ್ವರ್ ಖಂಡ್ರೆ ಅವರು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಸದಸ್ಯರು ಮಾತಾಡಿದ್ರು. ಹಾಗಾಗಿ ನಿಮ್ಮೆಲ್ಲರ ಗಮನಕ್ಕೆ ಲೆಟ್ಸ್ ಸಿ ಇದರ ಮುಂದಿನ ಭಾಗ. ಈ ಮೀಟಿಂಗ್ ಬೇರೆ ನಡೀತಾ ಇದೆ ಕೆಪಿಸಿಸಿ ಕಚೇರಿಯಲ್ಲಿ, ಅಲ್ಲೇನು ನಡೀತಿದೆ, ಜೊತೆಗೆ ಅಲ್ಲಿ ಈಗಾಗಲೇ ಸಮಾಲೋಚನೆ ಮಾಡ್ತಿದ್ದಾರೆ, ಚರ್ಚೆ ಕೂಡ ಮಾಡ್ತಿದ್ದಾರೆ. ಮುಂದಿನ
ಹೋರಾಟದ ಬಗ್ಗೆ ಕೂಡ ಡಿಸಿಷನ್ ತೆಗೆದುಕೊಳ್ಳೋರಿದ್ದಾರೆ. ಕೋವಿಡ್ ಹಗರಣದ ಬಗ್ಗೆ ಮುರುಗೇಶ್ ನಿರಾಣಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಅಪರಿಚಿತರೊಬ್ಬರು ಖರೀದಿ ಬಗ್ಗೆ ಮಾಹಿತಿ ಇದೆ ಎಂದಿದ್ರು. 125 ಪುಟಗಳ ಮಾಹಿತಿ ಇರೋ ಪೆನ್ ಡ್ರೈವ್ ಇದೆ ಅಂದಿದ್ರು. ಅದೇ ಮಾಹಿತಿಯನ್ನ ನಾನು PAC ಸಭೆಯಲ್ಲಿ ಹೇಳಿದ್ದೆ, ನನ್ನ ಬಳಿ ಪೆನ್ ಡ್ರೈವ್ ಇದೆ ಅಂತ. ನಾನು ಸಭೆಯಲ್ಲಿ ಹೇಳಿಲ್ಲ, ಅನವಶ್ಯಕವಾಗಿ ನನ್ನ ಹೆಸರನ್ನ ಎಳೆದು ತರಬಾರದು ಅಂತ ನಿರಾಣಿ ಅವರು ಕೂಡ ಇದೀಗ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮಾಜಿ ಮುಖ್ಯಮಂತ್ರಿ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯನವರು ವಾಗ್ದಾಳಿ ಮೇಲೆ ವಾಗ್ದಾಳಿ ಮಾಡಿ ನಿರಾಣಿ ಅವರ ಹೆಸರನ್ನು ಪ್ರಸ್ತಾಪ ಮಾಡಿ ಪೆನ್ ಡ್ರೈವ್ ಬಂದ ಮೇಲೆ ಇದೀಗ ಅದು ಬೇರೆ ಬೇರೆ ಆಯಾಮ ಪಡ್ಕೋತಾ ಇದೆ. ಆದ್ರೆ ನನ್ನ ಹತ್ರ ಪೆನ್ ಡ್ರೈವ್ ಇದೆ ಅಂತ ನಾನು ಮೀಟಿಂಗ್ನಲ್ಲಿ ಹೇಳಿಲ್ಲ, ಅನವಶ್ಯಕವಾಗಿ ಸುಮ್ಮನೆ ನನ್ನ ಹೆಸರನ್ನ ಎಳ್ಕೊಂಡ್ಬರ್ತಾ ಇದ್ದಾರೆ ಅಂತ ಮಾಜಿ ಸಚಿವರಾದಂತಹ ಮುರುಗೇಶ್ ನಿರಾಣಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಅವ್ರು ಏನ್ ಮಾತಾಡಿದ್ರು ಬನ್ನಿ ಕೇಳೋಣ. ಕೋವಿಡ್-19ಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂಥದ್ದು ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತಹ ವಿಷಯ ನನ್ನ ಗಮನಕ್ಕೆ ಬಂದಿದೆ. ನಾನು ಪಬ್ಲಿಕ್ ಅಕೌಂಟ್ ಕಮಿಟಿಯ ಸದಸ್ಯನಾಗಿ ಆ ಸಂದರ್ಭದಲ್ಲಿ ಚರ್ಚೆಗೆ ಬಂದಾಗ ಒಬ್ಬ ಅಪರಿಚಿತ ವ್ಯಕ್ತಿ ವಿಜಯಪುರದ ನನ್ನ ಹತ್ತಿರ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ಯವಹಾರ ಆಗಿರುವಂತಹ 125 ಪುಟಗಳ ಮಾಹಿತಿ ಮತ್ತು ಪೆನ್ಡ್ರೈವ್ ನನ್ನ ಹತ್ರ ಇದೆ ಅನ್ನುವಂಥದ್ದನ್ನ ಅವ್ರು ನನಗೆ ಹೇಳಿದ್ರು. ಈ ರೀತಿ ಒಬ್ರು ಯಾರೋ ಗಮನಕ್ಕೆ ತಂದ್ರು ಅನ್ನೋ ಮಾತನ್ನ ಆ ಕಮಿಟಿಯಲ್ಲಿ ನಾನು ಪ್ರಸ್ತಾಪ ಮಾಡಿದೆ ಹೊರತು ಯಾವುದೇ ರೀತಿಯಿಂದ ಆ ವ್ಯಕ್ತಿಯ ಪರಿಚಯವಾಗಲಿ ಅಥವಾ ಪೆನ್ ಡ್ರೈವ್ ಬಗ್ಗೆ ಮತ್ತು ಅವ್ಯವಹಾರವಾಗಿರುವಂತಹ ವಿಶೇಷವಾಗಿರುವಂತಹ ಮಾಹಿತಿ ನನ್ನ ಹತ್ರ ಯಾವುದೇ ರೀತಿಯಿಂದ ನನ್ನ ಹತ್ರ ಇರುವುದಿಲ್ಲ. ನಾನು ಪ್ರತಿಪಕ್ಷದ ನಾಯಕರಿಗೆ ಬಹಳ ವಿನಂತಿಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ, ಅನ್ನೆಸೆಸರಿಯಾಗಿ ಇದನ್ನ ನನ್ನ ಹೆಸರನ್ನ ಇದಕ್ಕೆ ತಳುಕು ಹಾಕಲಾರ್ದೇನೆ ಇದನ್ನೇ ರಾಜಕೀಯ ಲಾಭಕ್ಕೋಸ್ಕರವಾಗಿ ನನ್ನ ಹೆಸರನ್ನು ಬಳಸ್ಕೋಬಾರದು ಅನ್ನುವಂಥದ್ದನ್ನ ಕಳಕಳಿಯಿಂದ ವಿನಂತಿಪೂರ್ವಕವಾಗಿ ಅವರೆಲ್ಲ ಕೇಳ್ಕೊತಾ ಇದ್ದೇನೆ. ಗೆದ್ದವರ ಬಗ್ಗೆ ನಿಮಗೆ ನ್ಯೂಸ್ 18 ಕನ್ನಡ ಪ್ರಪ್ರಥಮ ಬಾರಿಗೆ ಒಂದು ವಾರದ ಹಿಂದೆ ಹಲವಾರು ಎಪಿಸೋಡ್ಗಳನ್ನ ಶುರು ಮಾಡಿದ್ವಿ. ಅವರೆಲ್ಲ ಮಾತಾಡಿದ್ದೇನು ಅಂತ ನಿಮಗೆ ಕೇಳಿಸಿದ್ವಿ. ಇದೀಗ ಅದರ ಮುಂದುವರೆದ ಭಾಗ. ಕರೋನಾ ಗೆದ್ದ ಮಹಿಳೆಯ ಮಾತನ್ನು ನಿಮಗೆ ಕೇಳಿಸ್ತೀನಿ ನಾನು. ಗುಣಮುಖರಾಗಿದ್ದಾರೆ ಮಹಿಳೆ, ಅವರ ಹೆಸರು ಜಯಶ್ರೀ ಅಂತ. ಗಡಿ ಜಿಲ್ಲೆ ಚಾಮರಾಜನಗರದ ಬದನಕುಪ್ಪೆ ಗ್ರಾಮ ಅದು. ಅಲ್ಲಿ ಅವರು ಜಯಶ್ರೀ ಅನ್ನೋರು. ಕರೋನಾ ಮಾರಣಾಂತಿಕ ಕಾಯಿಲೆ ಅಲ್ಲ, ಆದರೂ ಗ್ರಾಮದಲ್ಲಿ ನಮ್ಮನ್ನ ಅಸ್ಪೃಶ್ಯರ ಹಾಗೆ ಕಾಣ್ತಾ ಇದ್ದಾರೆ, ಅಮಾನವೀಯಾಗಿ ವರ್ತಿಸಿದರು ಅಂತ ತಮ್ಮ ನೋವನ್ನು ಕೂಡ ತೋಡ್ಕೊಂಡಿದ್ದಾರೆ. ನಮ್ಮಿಂದಲೇ ಊರಿಗೆ ಕಳಂಕ ಬಂತು ಅನ್ನೋ ಹಾಗೆ ವರ್ತನೆ ಮಾಡ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋವನ್ನು ಹರಿಬಿಟ್ಟರು. ಕರೋನಾದಿಂದಾಗಿ ಗುಣಮುಖರಾದ ಮಹಿಳೆ ತಮ್ಮ ಅಳಲನ್ನ ಈ ಮೂಲಕ ತೋಡ್ಕೊಂಡಿದ್ದಾರೆ. ಸ್ವಂತ ಅನುಭವ ನನಗೆ ಆಗಿದೆ. ನಾನು ಅಲ್ಲೇ ವರ್ಕ್ ಮಾಡ್ತಾ ಇದ್ರು ಕೂಡ ಊರಲ್ಲಿ ಬಂದ ಆದ್ಮೇಲೆ ಆ ವ್ಯಕ್ತಿನ ಯಾವ ತರ ನೋಡ್ತಾರೆ, ಮುಂಚೆ ಎಷ್ಟು ಗೌರವ ಇತ್ತು, ಫುಲ್ ಎಲ್ಲ ಉಲ್ಟಾ ಮಾಡಿ ಇವನು ಯಾರೋ ಅಸ್ಪೃಶ್ಯ ವ್ಯಕ್ತಿ, ಹಳೆಯ ಕಾಲದಲ್ಲಿ ಮುಟ್ಟಬಾರ್ದು ಅನ್ನೋ ಕ್ಯಾಟಗರಿ ಇತ್ತಲ್ಲ, ಆ ರೀತಿನೇ ಟ್ರೀಟ್ ಮಾಡಿದ್ರು. ಜೊತೆಲಿ ಇನ್ನೊಂದು ಅಮಾನವೀಯತೆಯಾಗಿ ನಡ್ಕೊಂಡದ್ದು ಅಂದ್ರೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೋದು. ಇವರಿಂದ ಇವರಿಗೆ ಇದೆಲ್ಲ ಆಯ್ತು, ಊರಿಗೆ ಕಳಂಕ ಬಂತು ಅಂತ ಮಾಡೋದೆಲ್ಲ ಮಾಡಿದ್ದಾರೆ. ಮತ್ತೆ ಅದು ಒಳಗಡೆ ಹೋದ್ಮೇಲೆ ಹೇಗಿರುತ್ತೆ ಪರಿಸ್ಥಿತಿ ಅನ್ನೋದು ನಮ್ಗೆ ಈಚೆ ಇರುವಾಗ ಗೊತ್ತಿರ್ಲಿಲ್ಲ. ನಮ್ಮ ವೈದ್ಯ ವೃಂದ ತುಂಬಾನೇ ಅಚ್ಚುಕಟ್ಟಾಗಿ ಎಲ್ಲ ಪೇಷಂಟ್ಸ್ನ ಕೂಡ ತಮ್ಮ ಮನೆಯವ್ರ ತರ ಟ್ರೀಟ್ ಮಾಡ್ತಾರೆ ಅಲ್ಲಿ. ಮತ್ತೆ ಯಾರಿಗೂ ಮಾನವೀಯತೆ ಭಾವನೆ ಇಲ್ಲ ಆ ಥರ ಹೇಳೋದೆಲ್ಲ ತಪ್ಪು. ನರ್ಸಸ್ ಇಂದ ಹಿಡಿದು ಅಟೆಂಡರ್ಸ್ ಕೂಡ, ಗ್ರೂಪ್ ಡಿ ವರ್ಕರ್ಸು, ಅವರು ಭಯನ ಬಿಟ್ಟು, ಈಗ ನಮ್ಮ ಇಲ್ಲಿರೋರೆ ನಮ್ಮನ್ನ ಮನ್ಸಲ್ಲಿ ಅನ್ಕೊಬೋದು ಇವ್ರಿಗಿದೆ ಹೋಗಿದೆಯೋ ಇಲ್ವೋ ಅಂತ. ಬಟ್ ಅವರು ವಿತ್ PP ಇದ್ರು ಕೆಲವರು ಊಟಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆದ್ರೆ ಅಲ್ಲಿ ಒಳಗಡೆ ಎಷ್ಟು ನೀಟಾಗಿ ಅವ್ರ ಹತ್ರ ಬಂದು ಎಲ್ಲಾನು ಮನೇಲಿರೋ ತರನೇ ಫೀಲ್ ಕೊಟ್ಟು ಅವರು ಪಾಸಿಟಿವಿಟಿನ ಕ್ರಿಯೇಟ್ ಮಾಡಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದಾರೆ ನಮ್ಮ ಡಾಕ್ಟರ್ಸ್. ನಾನು ಕೂಡ ತುಂಬಾನೇ ಸಿಂಪ್ಟಮೆಟಿಕ್ ಆಗಿದ್ದೆ, ತುಂಬಾ ಜ್ವರ ಇತ್ತು, ಕೆಮ್ಮು ಎಲ್ಲ ಇತ್ತು. ಅದು ಹೋದ 2 to 3 days ಅವ್ರ ಟ್ರೀಟ್ಮೆಂಟ್ಗೆ ಜ್ವರ ಫುಲ್ ಕ್ಯೂರ್ ಆಯ್ತು. ವಿತಿನ್ 1 ವೀಕಲ್ಲಿ ನಾನು ನಾರ್ಮಲ್, ನಮ್ಮ ಬಾಡಿ ಗೊತ್ತಾಗುತ್ತೆ ಅದು ನಮಗೆ, ಮುಂಚೆ ನಮ್ಗೆ ಹೇಗಿತ್ತು ಆಮೇಲೆ ಎಷ್ಟು ಬೇಗ ರಿಕವರ್ ಆದ್ವಿ ಅಂತ. ಅದೇ ರೀತಿ ತುಂಬಾ ಚೆನ್ನಾಗಿ ಮೈಂಟೈನ್ ಆಗ್ತಿದೆ. ಮತ್ತೆ ಇನ್ನು ಟ್ರೀಟ್ಮೆಂಟ್ ವಿಚಾರಕ್ಕೆ ಹೋದ್ರೆ ಮುಂದೆನೆ ಹೇಳ್ದಂಗೆ ತುಂಬಾ ಸರಿಯಾದ ರೀತಿಯಲ್ಲಿ ಯಾವ ಟೈಮ್ಗೆ ಯಾವ ಮೆಡಿಸಿನ್ ಕೊಡ್ಬೇಕು ಏನು ಅಂತ ಚಿಕ್ಕ ಪುಟ್ಟ ಅಡೆತಡೆ ಆಗ್ತಾ ಇರುತ್ತೆ. ಈಗ ಅವರು PP ಹಾಕಿರೋದ್ರಿಂದ ವೇಯ್ನು ಸರಿಯಾಗಿ ಕಾಣಿಸ್ತಾ ಇರ್ಬೋದು, ಅದರಿಂದ ಒಂದಷ್ಟು ಕಡೆ ಚುಚ್ಚಿರ್ಬೋದು. ಅದನ್ನ ಅವರು ನೋವು ನಾನು ನೋಡ್ಕೊಳ್ಳಿಲ್ಲ ಸರಿಯಾಗಿ ಅಂತ ಕೆಲವು ಹೇಳ್ಬೋದು ಪೇಷಂಟ್ಸ್. ಬಟ್ ಅದಕ್ಕೆ ಮೂಲ ಕಾರಣ ಅವ್ರಿಗೆ ಸ್ಪೆಕ್ಟಕಲ್ಸ್ ಎಲ್ಲ ಆಗ್ತಾ ಕಾಣಿಸಲ್ಲ. ವೇನ್ ಇದ್ರು ನಮಗ್ ಕಾಣೋ ಅಷ್ಟು ನೀಟಾಗಿ ಅವ್ರು ಕಾಣ್ತಿರೋದ್ರಿಂದ ನನಗೆ ಆಗಿದೆ ಅನುಭವ. ಅವ್ರು ಚುಚ್ತಾರೆ ಸಿಗಲ್ಲ. ಅದನ್ನ ಕೆಲವ್ರು ಏನಂತ ಹೇಳ್ತಾರೆ, ಸರಿಯಾಗಿ ನೋಡ್ಕೊಂಡಿಲ್ಲ ಎಲ್ಲೋ ಚುಚ್ಬಿಟ್ರು, ಅದೆಲ್ಲ ರೀಸನ್ ಅವ್ರಿಗೆ ಕಾಣಿಸಲ್ಲ.
ಹಾಗಾಗಿ ಅದು ಬೇರೆ ರೀತಿಯಲ್ಲಿ ನೋವುಗಳಾಗುತ್ತೆ ಅಷ್ಟೇ. ಅದವ್ರು ಹೆದರ್ಬಾರ್ದು ಸರ್, ಪಾಸಿಟಿವಿಟಿ ಇರಬೇಕು ಮನಸ್ಸಲ್ಲಿ. ನನ್ಗೇನು ದೊಡ್ಡ ಮಾರಣಾಂತಿಕ ರೋಗ ಬಂದಿಲ್ಲ, ಆಕ್ಚುಲಿ ಇದು ಮಾರಣಾಂತಿಕನೇ ಅಲ್ಲ, ತುಂಬಾ ಸೀವಿಯರ್ ಕೇಸಸ್, ಉಸಿರಾಟ ತೊಂದರೆ ಇರೋರು, ಆಸ್ತಮಾ ಇರೋರು, ಅವ್ರಗಳಿಗೆ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಇನ್ಫೆಕ್ಟಿವಿಟಿ. ನಮ್ಮ ತರ ಯಂಗರ್ಸ್ಗೆ ಮತ್ತೆ ಇಮ್ಯುನಿಟಿ ಚೆನ್ನಾಗಿರೋರಿಗೆ ಅಷ್ಟು ಬೇಗ ಏನು ತೊಂದರೆ ಆಗಲ್ಲ. ಸಾವಿನ ಸಂಖ್ಯೆ 3% ಅಷ್ಟೇ ಅಂತ ಹೇಳ್ತಾರೆ ಸರ್. ಹಾಗಾಗಿ ನಾವು ಹೆದರ್ಬೇಕಾಗಿಲ್ಲ. ನಾನಿರುವಾಗ ಕೂಡ ಡಾಕ್ಟರ್ಸ್ನ ನೋಡಿದ್ದೀನಲ್ಲ, ಅವ್ರು ತುಂಬಾ ಧೈರ್ಯ ತುಂಬ್ತಾರೆ. ಅವ್ರು ಬಂದ ತಕ್ಷಣ ಹೇಳದೆ ಮನೆಗೆ ಹೋಗ್ಬೇಕು ಸರ್ ಅಂತ ಕೇಳ್ತಾರೆ ಪೇಷಂಟ್ಸ್. ನೋಡಮ್ಮ, ನಾನು ಮನೆಗೆ ಹೋಗಿಲ್ಲ, ನನ್ನ ಹೆಂಡತಿ ಮಕ್ಕಳು ನಾನು ನೋಡಿಲ್ಲ, ನಾನು PPE ಹಾಕೊಂಡೇ ಇರ್ತೀನಿ ಇಡೀ ದಿನ, ನನಗೊಂದು ರೂಮ್ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅವ್ರಿಗೆ ಮನಸ್ಥೈರ್ಯ ಬರುತ್ತೆ. ಅಯ್ಯೋ, ಡಾಕ್ಟರೇ ಇಷ್ಟೊಂದಿದ್ದಾರೆ, ನಾನೇ ಪೇಷಂಟ್ ಆಗಿ ನಾನು ನೋಡ್ಕೊಳಕ್ ಅವ್ರು ಇಷ್ಟು ನಮ್ಗೆ ಸೇವೆ ಮಾಡ್ತಿದ್ದಾರೆ ಅಲ್ವಾ, ಆ ತರ ತ್ಯಾಗ ಮಾಡ್ತಿದ್ದಾರೆ ಅನ್ನೋ ಭಾವನೆ ಬಂದು ತುಂಬಾ ಜನ ರಿಕವರ್ ಆಗಿದ್ದಾರೆ ಸರ್. ಆ ಮನೋಸ್ಥಿತಿಯಿಂದ ಈಚೆ ಬಂದಿದ್ದಾರೆ. ನಾನು ಇರೋ ವಾರ್ಡಲ್ಲೇ ನನ್ನ ಜೊತೆನೆ ಸ್ಟಾರ್ಟಿಂಗ್ ಇದ್ದುದಕ್ಕೂ ಆಫ್ಟರ್ 1 ವೀಕ್ ಹೌದು ಮೇಡಮ್ ಹಿಂಗ್ ಇದೆಯಾ ಈ ತರ ನಾವು ತಿಳಿ ಹೇಳಿದ್ರೆ ಅವ್ರಿಗೆ ಅರ್ಥ ಮಾಡ್ಕೋತಾರೆ ಸರ್. ಬೇರೆ ರೀತಿ ಕೆಟ್ಟದಾಗ ಹೇಳ್ಬಾರ್ದು, ನೀವು ಹಂಗೆ ಬಂದಿದೆ ಆ ತರ ಹೇಳಿದ್ರೆ. ರಾಜ್ಯದ ಆಯವ್ಯಯದಲ್ಲಿರೋದನ್ನು ವೈದ್ಯಕೀಯ ಉಪಕರಣ, ಪೀಠೋಪಕರಣ ಅತೀ ತುರ್ತು ಇದ್ದಿದ್ದರಿಂದ ಸಾರ್ವಜನಿಕ ಸಂಘಟನೆ ಅಂದರೆ ನಾವು ಎಷ್ಟು ಟೋಟಲ್ 81.99 ಲಕ್ಷಗಳಿಗೆ ಅಂದರೆ 81,99 ಲಕ್ಷ ರೂಪಾಯಿನ ಅವ್ರ ಖರ್ಚನ್ನು ರ್ಯಾಟಿಫೈ ಮಾಡಿದ್ದೀವಿ. ಮತ್ತು ನೆಕ್ಸ್ಟ್ ಕೋವಿಡ್-19ನಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ನಮಗೆ ಸುಮಾರು ಹಾಸ್ಪಿಟಲ್, ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳಿಗೆ ಮೆಡಿಕಲ್ ಗ್ಯಾಸ್ ಪೈಪ್ಲೈನ್ ವಿತ್ ಹೈ ಫ್ಲೋ ಆಕ್ಸಿಜನ್ ಸಿಸ್ಟಮ್ ಅಳವಡಿಸ್ಕೊಳ್ಳಿಕ್ಕೆ, ಮತ್ತೆ ಅಲ್ಲಿ ಏನಾದರೂ ಎಮರ್ಜೆನ್ಸಿ ಬೆಡ್ಗಳನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ, ಸಿವಿಲ್ಲು ಮತ್ತು ಎಲೆಕ್ಟ್ರಿಕಲ್ ವರ್ಕ್ಸನ್ನು ಏನಾದರೂ ಅಗತ್ಯ ಇದ್ರೆ ಮಾಡ್ಕೊಳ್ಳಿಕ್ಕೆ ಸರ್ಕಾರದ ವತಿಯಿಂದ ಹಣ ಮಂಜೂರು ಮಾಡ್ತಾ ಇದ್ದೀವಿ. ಸುಮಾರು 20,798 ಲಕ್ಷ, 207 ಕೋಟಿ ಆಗುತ್ತೆ ಅಲ್ಲ, ಎಷ್ಟಾಗುತ್ತೆ ಇದು? 207.98 ಲಕ್ಷ ಅಂದರೆ 207 ಕೋಟಿನ ಅದಕ್ಕೆ ಮಂಜೂರು ಮಾಡ್ತಾ ಇದ್ದೀವಿ. ಆಮೇಲೆ ವಿಜಯಪುರದಲ್ಲಿ ಏರ್ಪೋರ್ಟ್ ಮಾಡಲಿಕ್ಕೆ 220 ಕ್ರೋರ್ಸನ್ನು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದ್ದೀವಿ. ಇದರಲ್ಲಿ ಮೊದಲನೇ ವರ್ಷಕ್ಕೆ 95 ಕ್ರೋರ್ಸನ್ನು ಸಿವಿಲ್ಗೆ, ಲೆವೆಲಿಂಗ್ ಆಫ್ ಗ್ರೌಂಡ್ಸ್, ಕನ್ಸ್ಟ್ರಕ್ಷನ್ ಆಫ್ ರನ್ವೇ, ಟ್ಯಾಕ್ಸಿ ಆ್ಯಂಡ್ ಎಪ್ರಾನ್, ಪ್ಯಾಸೆಂಜರ್ ಟರ್ಮಿನಲ್, ಇಂಥವೆಲ್ಲ ಏನಿದೆ ಆ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ 95 ಕೋಟಿಯನ್ನು ನಾವು ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದ್ದೀವಿ. ಇದು 220 ಕ್ರೋರ್ ಪ್ರಾಜೆಕ್ಟು. ನೆಕ್ಸ್ಟ್ ಮಾರುಕಟ್ಟೆ ಶುಲ್ಕ APMCಸಲ್ಲಿ ಈವರೆಗೆ 1.5% ಸೆಸ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ವಿ. ಈಗ ತಮಗೆ ಗೊತ್ತು, ನಾವು APMC ಆಕ್ಟ್ಗೆ ಅಮೆಂಡ್ಮೆಂಟ್ ತಂದಿದ್ದರಿಂದಾಗಿ ಬೇರೆ ಕಡೆ ಎಲ್ಲ ಈ ಸೆಸ್ಸನ್ನು ಕೊಡದೆ ವ್ಯಾಪಾರನ ಕೆಲವರು ಮಾಡೋದ್ರಿಂದ ಮಾರ್ಕೆಟ್ಗೆ ಹೋಗೋರು ನಾವು ಮಾರ್ಕೆಟ್ ಯೂಸ್ ಮಾಡ್ತಿದ್ವಿ, ಸ್ವಲ್ಪ ಸೆಸ್ ಕಡಿಮೆ ಮಾಡಿ ಅಂತ ಒತ್ತಾಯ ಮಾಡಿದ್ರಿಂದ 1.5%ಇಂದ 1%ಗೆ ಮಾರ್ಕೆಟ್ ಸೆಸ್ಸನ್ನು ಕಡಿಮೆ ಮಾಡಿಕೊಡ್ತಾ ಇದ್ದೀವಿ. ನೆಕ್ಸ್ಟು ನಮ್ಮ KPSCನಲ್ಲಿ ಒಬ್ಬರು ಮೆಂಬರ್ ಹುದ್ದೆ ಖಾಲಿ ಆಗ್ತಿದೆ. ಅದನ್ನು ತುಂಬಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೀವಿ. ನೋಡಿ ಯಾರು? ಲಕ್ಷ್ಮೀ ನರಸಮ್ಮಪ್ಪ. ಲಕ್ಷ್ಮೀ ನರಸಯ್ಯ ಅಂತೇಳಿ ನಿವೃತ್ತಿ ಆಗ್ತಿರೋರು. ಇವರು 13/7ಕ್ಕೆ ನಿವೃತ್ತಿ ಹೊಂದ್ತಾ ಇರೋದ್ರಿಂದ ಆ ಜಾಗನ ತುಂಬಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೀವಿ. ಮತ್ತೆ KPSC ಆಕ್ಟ್ ಸೆಕ್ಷನ್ 9ಗೆ ಇದು ಆಸ್ಪತ್ರೆಗಳಲ್ಲಿ ಬೆಡ್ ಸಿಗ್ತಾ ಇಲ್ಲ, ಖಾಸಗಿಯಲ್ಲಿ ಇಂತೂ ದುಬಾರಿ ದುನಿಯಾ ಆಗ್ತಾ ಇದೆ. ವಿಜಯಪುರದಲ್ಲಿ ಶುರುವಾಗಿದೆ ಹೋಮ್ ಕ್ವಾರಂಟೈನ್ ಅಥವಾ ಹೋಮ್ ಐಸೋಲೇಷನ್ ಚಿಕಿತ್ಸೆ. ಈಗಾಗಲೇ 25ಕ್ಕೂ ಹೆಚ್ಚು ಸೋಂಕಿತರಿಗೆ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಡ್ತಿದ್ದಾರಂತೆ. ಬ್ರೇಕಿಂಗ್ ನ್ಯೂಸ್. ಸರ್ಕಾರದ ಆಸ್ಪತ್ರೆಗಳಲ್ಲಿ ಎಲ್ಲೂ ಕೂಡ ಬೆಡ್ ಇಲ್ಲ.
ಖಾಸಗಿಗೆ ಹೋದ್ರೆ ಕಡಿಮೆ ಅಂದ್ರೆ 3 ಲಕ್ಷ ದುಡ್ಡು ಖರ್ಚಾಗುತ್ತೆ, ಹೆಚ್ಚೆಚ್ಚು ಅಂದ್ರೆ 5-6 ಲಕ್ಷ ತನಕ ಆಗೋಗುತ್ತೆ. ಸೊ ಹಾಗಾಗಿ ಹೋಮ್ ಐಸೋಲೇಷನ್ ಟ್ರೀಟ್ಮೆಂಟ್ ಅನ್ನು ಕೊಡಿಸಲಾಗ್ತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸರ್ಕಾರದ ಹೊಸ ನಿಯಮಾವಳಿಗಂತೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೋಂಕಿತರಿಗೆ ಪ್ರತ್ಯೇಕ ಬೆಡ್ರೂಮ್, ಶೌಚಾಲಯದ ವ್ಯವಸ್ಥೆ, ಮನೆಯಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ ಇಚ್ಛಿಸಿದ್ರೆ ಮಾತ್ರ ಅವಕಾಶ. ಅವ್ರಿಗೆ ಸಪ್ರೇಟ್ ಆಗಿರಬೇಕು ರೂಮು, ವಾಶ್ರೂಮು ಎಲ್ಲ ಕೂಡ. ಹೋಮ್ ಐಸೋಲೇಷನ್ನಲ್ಲಿ ರೋಗಿ ಮೇಲೆ ಆರೋಗ್ಯಾಧಿಕಾರಿಗಳು ನಿಗಾ ಇಟ್ಟಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ಜಿಲ್ಲಾಧಿಕಾರಿ YS ಪಾಟೀಲ ಮಾಹಿತಿ ಕೊಟ್ಟಿದ್ದಾರೆ. ಐಸೋಲೇಷನ್ನಲ್ಲಿ ನಾವು ಇತ್ತೀಚಿನ ಏನು 2 ದಿನಗಳಲ್ಲಿ ಪೇಷಂಟ್ ಬಂದವೆ, ಸುಮಾರು 20ರಿಂದ 25 ಪೇಷಂಟ್ಗಳಷ್ಟನ್ನು ಹೋಮ್ ಐಸೋಲೇಷನ್ನಲ್ಲಿ ಇಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಹೋಮ್ ಐಸೋಲೇಷನ್ನಲ್ಲಿ ಬೇಸಿಕ್ ಕಂಡೀಷನ್ ಏನಿದೆ ಅಂದರೆ ಅವರಿಗೆ ಮುಖ್ಯವಾಗಿ ಸಪ್ರೇಟಾಗಿ ಟಾಯ್ಲೆಟ್ ಫೆಸಿಲಿಟಿ ಮತ್ತು ಸ್ಪೇಸ್ ಇರಬೇಕು. ಒಬ್ಬರೇ ಅಟೆಂಡೆಂಟ ಅವ್ರನ್ನ ಅಟೆಂಡ್ ಮಾಡುವಂಗಿರಬೇಕು. ಅವರು 60 ವರ್ಷ ಒಳಗಡೆ ಇರಬೇಕು. ಅವನು ಕೋಮಾರ್ಬಿಡ್ ಇರಬಾರ್ದು ಮತ್ತು ಅವನು ಇಚ್ಛಾ ಪಡಬೇಕು, ಅಂದರೆ ನಾನು ಹೋಮ್ ಐಸೋಲೇಷನ್ನಲ್ಲಿ ಇರ್ತಾನೆ ಅಂಥೇಳಿ. ಅದಕ್ಕಿಂತ ಮುಖ್ಯವಾಗಿ ಅವನಿಗೆ ಬ್ರೆತ್ಲೆಸ್ನೆಸ್ ಆಗಲಿ ಅಥವಾ ಸಿಂಪ್ಟಮ್ಸ್ ಇರಬಾರ್ದು. ಮೈಲ್ಡ್ ಸಿಂಪ್ಟಮ್ಸ್ ಇದ್ದರೆ ನಮ್ಮ ಡಾಕ್ಟರ್ಸ್ ಅಬ್ಸರ್ವ್ ಮಾಡಿ ಇಡುವಂಥದ್ದು ಮಾಡ್ತೀವಿ. ಹೋಮ್ ಐಸೋಲೇಷನ್ನಲ್ಲಿ ನಾವು ಇತ್ತೀಚಿನ ಕೊರೋನಾದ ಸಂಕಷ್ಟ ಸಮಯದಲ್ಲಿ ವಂಚನೆ ಆಗ್ತಾ ಇದೆ. ವರ್ಕ್ ಫ್ರಮ್ ಹೋಮ್ ಹೆಸರಿನಲ್ಲಿ ಮಹಾ ಮೋಸ ನಡೀತಾ ಇದೆ. ಜಾಹೀರಾತನ್ನು ನಂಬಿ ನೀವೇನಾದರೂ ಯಾಮಾರಿದ್ರೆ ಮುಗಿತು ಕತೆ. ಸಂಕಷ್ಟ ಗಟ್ಟಿಟ್ಟ ಬುತ್ತಿ. ಸೈಬರ್ ಕ್ರೈಮ್ನಲ್ಲಿ ದಾಖಲಾಗ್ತಾ ಇದೆ ಹಲವಾರು ಕೇಸ್ಗಳು. ಬ್ರೇಕಿಂಗ್ ನ್ಯೂಸ್. ಸೈಬರ್ ಕ್ರೈಮ್ ಭಾಗವಾಗಿ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಎಷ್ಟೋ ಸರಿ ಇಂಟರ್ನೆಟಲ್ಲಿ ಪೇಜ್ ಓಪನ್ ಮಾಡ್ಬೇಕಾದ್ರೆ ನೀವು ಮನೆಯಿಂದಲೇ ಸಾವಿರ ಗಟ್ಟಲೆ ದುಡ್ಡು ಸಂಪಾದಿಸಬಹುದು ಬಹಳ ಈಸಿಯಾಗಿ ಅಂತೆಲ್ಲ ನಿಮ್ಮನ್ನು ಅಟ್ರಾಕ್ಟ್ ಮಾಡೋಕ್ಕೆ ತೋರಿಸ್ತಾ ಇರ್ತಾರೆ. ಏನು ಕೂತ್ಕೊಂಡ ತಕ್ಷಣ ಮನೇಲೆ 1,000 ರೂಪಾಯಿ ಕೊಡೋಕ್ಕೆ ಇವ್ರೇನು ಕುಬೇರ್ರ? ಆದರೆ ಈ ಸಂದರ್ಭದಲ್ಲಿ ಅದನ್ನು ನಂಬ್ಕೊಂಡು ಯಾರ್ಯಾರು ಮೋಸ ಹೋಗಿದ್ದಾರೆ, ದೊಡ್ಡ ಹಣ ಕಳ್ಕೊಂಡಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಆಸೆ ತೋರಿಸಿ ಬ್ಯಾಂಕ್ಗೆ ಕನ್ನ ಹಾಕ್ತಿದ್ದಾರೆ. OTP ಪಡೆದು ಹಣವನ್ನು ದೋಚಿಸ್ತಾರೆ. ಬಿ ಕೇರ್ಫುಲ್. ಬೆಂಗಳೂರಿನಲ್ಲಿ 117 ಜನರಿಗೆ ಸೈಬರ್ ಖದೀಮರು ವಂಚನೆ ಮಾಡಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಹೆಸರಿನಲ್ಲಿ ನಡೀತಾ ಇದೆ ಮಹಾವಂಚನೆ. ಸೈಬರ್ ತಜ್ಞ ವಿಜಯ್ ಶಂಕರ್ ಮಾಹಿತಿ ಕೊಟ್ಟಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಕೆಲಸ ಇದೆ, ಡೇಟಾ ಎಂಟ್ರಿ ಇರ್ಬೋದು, ಯಾವುದೋ ಒಂದು ಬೇರೆ ಇರ್ಬೋದು, ಕೊಟ್ಟು ಅದರ ಮೂಲಕ ಜನಗಳನ್ನು ಮೋಸ ಮಾಡೋ ವಿಚಾರಗಳು ನಮಗೆ ಗೊತ್ತಾಗ್ತಾ ಇದೆ. ನಿಮಗೆ ವರ್ಕ್ ಫ್ರಮ್ ಹೋಮ್ ಕೊಡ್ತೀವಿ, ನಾವು ಯಾವುದೋ ಒಂದು ಕಂಪನಿಯಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ನೀವು ಈ ಥರ ಮಾಡಿದ್ರೆ ನಿಮಗೆ ಇಷ್ಟು ಸಂಬಳ ಕೊಡ್ತೀವಿ ಅಂತ ಒಂದು ಆಫರ್ ಕೊಟ್ಟರೆ ಎಲ್ಲರಿಗೂ ಅದ್ರ ಬಗ್ಗೆ ಒಂದು ಆಸೆ ಬರೋದು ಸಹಜ. ಈಗಾಗಲೇ ಕೆಲವರಿಗೆ ಕೆಲಸಗಳು ಕಳ್ಕೊಂಡಿದ್ದಾರೆ ಕೆಲವರು, ಅಥವಾ ಕೆಲಸ ಇರುತ್ತೋ ಇಲ್ವೋ ಅನ್ನೋ ಡೌಟ್ ಇದೆ. ಆದ್ದರಿಂದ ಈ ರೀತಿ ಒಂದು ಅವಕಾಶ ಬಂದಾಗ ಅದನ್ನು ತಕ್ಷಣ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ಆಧಾರ್ ಡೀಟೇಲ್ಸ್ ಕೊಡ್ತಾರೆ, ಇನ್ನೊಂದು ಅವ್ರ ಬ್ಯಾಂಕ್ ನಂಬರ್ಗಳೆಲ್ಲ ಕೊಡ್ತಾರೆ. ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊತಾ ಇದ್ದೀವಿ, ನಿಮಗೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮ್ಗೊಂದು OTP ಬರುತ್ತೆ, ಆ OTPನ ಹೇಳಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಮಾಡ್ಕೋತೀವಿ. ಈ ರೀತಿ ಒಂದು ಮೋಸ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಈ ಫ್ರಾಡ್ಸ್ಟರ್ಸ್ಗಳು ಕಂಡಿಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ವರ್ಕ್ ಫ್ರಮ್ ಹೋಮ್ ವಿಚಾರದೊಳಗೆ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಈಗಾಗಲೇ ಮಾಹಿತಿ ಬಂದಿರೋದ್ರಿಂದ ದಯವಿಟ್ಟು ಎಲ್ಲರೂ ಭಾಳ ಎಚ್ಚರಿಕೆಯಿಂದ. ಕರಾವಳಿಯಲ್ಲಿ ಮುಂದುವರಿತಾ ಇದೆ ವರುಣನ ಆರ್ಭಟ. ಇಲ್ಲಿ ಅಂಕೋಲಾ ಮತ್ತು ಕಾರವಾರ ಭಾಗದಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಭಾರೀ ಮಳೆ ಆಗ್ತಾ ಇದೆ, ಕಂಟಿನ್ಯೂಸ್ ಆಗಿ ಮಳೆ ಸುರಿತಾ ಇದೆ. ಜನ ಕೂಡ ಕಂಗಾಲಾಗೋಗಿದ್ದಾರೆ. ಏನಪ್ಪ ಇದು, ಹೆಂಗಪ್ಪ ಇರೋದು ಇದು ಅಂತ. ಆ ಥರದ ಮಳೆ ಅದು. ತಗ್ಗು ಪ್ರದೇಶಗಳು ಕಂಪ್ಲೀಟ್ ಮುಚ್ಚೋಗ್ತಾ ಇದೆ, ಮನೆಗಳಿಗೆ ನೀರು ನುಗ್ತಾ ಇದೆ. ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್. ಕರಾವಳಿ ಭಾಗದಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಅಂಕೋಲಾ ಮತ್ತು ಕಾರವಾರ ಭಾಗದಲ್ಲಿ ಎಡಬಿಡದೆ ಸುರಿತಿರುವಂತಹ ಭಾರೀ ಮಳೆ ಕಂಟಿನ್ಯೂಸ್ ಆಗಿ. ಕೆಲವೇ ಕ್ಷಣದ ವಿಜುವಲ್ಸ್ ಕೂಡ ಪ್ಲೇ ಮಾಡ್ತೀನಿ ನಾನು, ಹೆಂಗಿದೆ ಪರಿಸ್ಥಿತಿ ಅಂತ. ಕಂಪ್ಲೀಟ್ ತಗ್ಗು ಪ್ರದೇಶ ಇದ್ದರೆ ಅದೊಳ್ಳೆ ಕೆರೆನೋ ಅಂದ್ಕೊಂಡ್ಬಿಡ್ಬೇಕು, ಆ ಥರ ಕಂಪ್ಲೀಟಾಗಿ ನೀರು ನುಗ್ಗಿದೆ. ನೀರಿಂದ ಜಲಾವೃತ ಆಗೋಗಿದೆ.
ಅಲ್ಲಿ ಯಾರು ಓಡಾಡೋಕ್ಕೆ ಆಗಬಾರ್ದು, ಇರೋಕ್ಕೂ ಆಗಬಾರ್ದು. ರಕ್ಷಣಾ ಸಿಬ್ಬಂದಿಗಳು ಬಂದಿದ್ದಾರೆ, ಅಗ್ನಿಶಾಮಕ ದಳದವರು. ಹೇಗೆ ನೋಡಿ, ಬೋಟ್ ಮೂಲಕ ಅಲ್ಲಿರೋರನ್ನ ರಕ್ಷಣೆ ಮಾಡ್ತಿದ್ದಾರೆ, ಒಂದು ಕಡೆ ಇನ್ನೊಂದು ಕಡೆಗೆ ಸ್ಥಳಾಂತರವನ್ನು ಕೂಡ ಮಾಡ್ತಿದ್ದಾರೆ. ಕರಾವಳಿ ಭಾಗದ ಜನ ಇದೀಗ ತತ್ತರಿಸಿ ಹೋಗಿದ್ದಾರೆ. ನೀವು ನೋಡ್ತಿರುವಂಥ ದೃಶ್ಯಾವಳಿಗಳು, ಅವ್ರ ಮನೆ ಆ ಕಡೆ ಇದೆ, ಮಧ್ಯ ಆ್ಯಕ್ಚುಲಿ ರಸ್ತೆ ಅದು. ಅಲ್ಲಿ ನೋಡಿದ್ರೆ ಕಂಪ್ಲೀಟಾಗಿ ನೀರು ತುಂಬಿ ಒಳಗೆ ಕೆರೆ ದಾಟ್ಕೊಂಡು ಬರ್ತಿದ್ದಾರೆ ಅನ್ನಿಸ್ಬೇಕು ಆ ಥರ. ಆದರೆ ಹ್ಯಾಟ್ಸ್ ಆಫ್, ಇವರು ವಾರಿಯರ್ಸೇ, ಈಗ ರೈನ್ ಸೀಸನ್ ವಾರಿಯರ್ಸ್ ಇವರೆಲ್ಲರೂ. ಅದು ಈ ಕರೋನಾ ಸಂದರ್ಭದಲ್ಲಿ ಅವರೆಲ್ಲರನ್ನೂ ಕೂಡ ಇದೀಗ ಬೋಟ್ ಮೂಲಕ, ಅದಕ್ಕೆ ನಾನು ಆಗಲೇ ಹೇಳಿದ್ದು ಸ್ಟೇ ಸೇಫ್, ಸ್ಟೇ ಹೋಮ್ ಅನ್ನೋದ್ರ ಜೊತೆಗೆ ಸ್ಟೇ ಹ್ಯೂಮನ್ ಅಂದೆ. ಮಾನವೀಯತೆಯನ್ನು ಬೆಳೆಸ್ಕೊಳ್ಳೋಣ, ಮನುಷ್ಯರಾಗೋಣ ಅಂತ. ಹಾಗೆಯೇ ಇವರೆಲ್ಲರೂ ಕೂಡ ಆ ಎಲ್ಲ ನಿರಾಶ್ರಿತರು ಯಾರಿದ್ದರೂ ಅವರೆಲ್ಲರೂ ಕೂಡ ಒಂದು ಕಡೆಯಿಂದ ಮಗದೊಂದು ಕಡೆಗೆ ಬೋಟ್ಗಳ ಮೂಲಕ ಅವ್ರನ್ನ ಕರ್ಕೊಂಡ್ಬರ್ತಾರೆ. ಎಷ್ಟು ಸಾಧ್ಯನೋ ಅಷ್ಟು ಜೊತೆಗೆ ಲಗೇಜ್ ತೊಗೋತಾರೆ, ಅಲ್ಲಿಂದ ಇನ್ನೊಂದು ಕಡೆಗೆ ಬರ್ತಾರೆ, ಬಚಾವಾಗಬೇಕಷ್ಟೇ ಅವ್ರನ್ನ. ಇನ್ನೊಂದು ಕಡೆ ಅಂತೂ ಓಹೋ ಯಾವ ವೆಹಿಕಲ್ ಓಡಾಡೋಂಗಿಲ್ಲ, ರೋಡ್ ಹೋಗ್ತಿದ್ರೆ ರೋಡ್ ಮುಂದಕ್ಕಿರೋದು ಅಥವಾ ನದಿಲಿ ಹೋಗ್ತಾ ಇದ್ದೀವಿ ನಾವು ಅನ್ನೋ ಥರ ಆಗ್ಬಿಡ್ಬೇಕು. ಆ ಥರ ಕಂಪ್ಲೀಟಾಗಿ ಎಲ್ಲ ವೆಹಿಕಲ್ಗಳು ಅಲ್ಲೇ ಸ್ಟಾಪ್ ಆಗಿಬಿಟ್ಟಿದೆ. ಅನುಕೂಲ ಕಾರವಾರ ಯಾರು ಹೋಗಬೇಕು ಅನ್ನೋಂಗಿದ್ರೆ ಹೋಗಬೇಡಿ, ಇನ್ನೊಂದು ವಾರ ಆ ಭಾಗದಲ್ಲಿ ಭಯಂಕರ ಕಷ್ಟ. ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಆಗ್ತಾ ಇದೆ, ಕಂಪ್ಲೀಟಾಗಿ ಜನಜೀವನ ಅಸ್ತವ್ಯಸ್ತ ಆಗೋಗಿದೆ. ಬೋಟ್ ಮೂಲಕ ಜನನ ಸ್ಥಳಾಂತರ ಮಾಡ್ತಿದ್ದಾರೆ. ಸೊ ಹಾಗಾಗಿ ಆ ಭಾಗದಲ್ಲಿ ಊರೋ ಸುಮ್ಮನೆ ಹೋಗ್ತಿದ್ದೀರೋ ಕ್ರಾಸ್ ಮಾಡ್ತಿದ್ದೀರೋ ಗೊತ್ತಿಲ್ಲ, ಬಟ್ ಯಾರೂ ಹೋಗಬೇಡಿ ಅಷ್ಟೇ. ಇಲ್ಲೂ ಕೂಡ ಅಷ್ಟೇ, ಅಗ್ನಿಶಾಮಕದವರು, ರಕ್ಷಣಾ ಕಾರ್ಯದವರು ಎಲ್ಲರೂ ಕೂಡ ಆ ಮನೆಗಳಲ್ಲಿ ಯಾರ್ಯಾರಿದ್ದಾರೆ ತಗ್ಗು ಪ್ರದೇಶದಲ್ಲಿ ಅವರೆಲ್ಲರೂ ಕೂಡ ಮಗದೊಂದು ಕಡೆ ಶಿಫ್ಟ್ ಮಾಡ್ತಿರುವಂಥ ದೃಶ್ಯಾವಳಿಗಳು. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಮುಂದುವರಿತಾ ಇದೆ. ಬರೀ ಅಲ್ಲಷ್ಟೇ ಮಳೆ ಆದರೂ ಸಾಲದು, ನಮ್ಮ ಕಡೆ ಕೂಡ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಬೆಳಗಾವಿಯಲ್ಲಿ 6 ಕೆಳ ಹಂತದ ಸೇತುವೆ ಮುಳುಗಡೆ ಆಗೋಗಿದೆ. ಚಿಕ್ಕೋಡಿ, ನಿಪ್ಪಾಣಿ ತಾಲೂಕಿನ ಹಲವು ಸೇತುವೆಗಳು ಕಂಪ್ಲೀಟಾಗಿ ಫುಲ್ ಆಗಿದ್ರೆ ಮುಳುಗೋಗ್ಬಿಟ್ಟಿದೆ. ಕಂಪ್ಲೀಟ್ ಸಂಚಾರ ಅಸ್ತವ್ಯಸ್ತ. ದೇಶದ ಸುಮಾರು 5,000 ಜನರನ್ನು ಉದ್ದೇಶಿಸಿ ಕೊರೋನಾ ಸಂದರ್ಭದಲ್ಲಿ ಜಾಗತಿಕ ಭಾಷಣವನ್ನು ಮಾಡ್ತಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಲೆಟ್ಸ್ ಗೋ ಲೈವ್. Bring the opportunities in India to a global audience. We have helped making the links between India and UK stronger. Dapat itong gawin ng may pagsusumama. Other partners also. Ang minamatid dito ng ABS-CBN again. ay ginamit naman daw ang PDRs bilang isang legal na instrumento sa maraming bansa. You will Ngunit ang also hindi get nila sinasabi the ay wala opportunity namang to be restrictions about revival. It is equally natural to link global revival and India. There is faith that the story of friends in these times, it is natural to talk about revival. It is equally natural to link global revival and India. There is faith that the story of global revival will have India playing a leading role. I see this closely linked with two factors. The first is Indian talent. World over, you have seen the contribution of India's talent force. This includes Indian professionals, doctors, nurses, bankers, lawyers, scientists, professors, our hard-working laborers. Who can forget the Indian tech industry and tech professionals? They have been showing the way for decades. India is a powerhouse of a talent that is eager to contribute
and ever ready to learn. There is two-way synergy that is greatly beneficial. Friends, the second factor is India's ability to reform and rejuvenate. Indians are natural reformers. History has shown that India has overcome every challenge, be it social or economical. India had done so with a spirit of reform and rejuvenation. The same spirit continues now. Friends, on one hand, India is fighting a strong battle against the global pandemic. With an increased focus on people's health, we are equally focused on the health of the economy. When India talks of revival, it is revival with care, revival with compassion, revival which is sustainable both for the environment and the economy. We in India belong to the culture where Mother Nature is worshipped by everyone. It is believed in India that the earth is our mother and we are her children. Friends, during the last 6 years, India has made great gains in areas such as total financial inclusion, record housing and infra construction, ease of doing business, bold tax reforms including the GST, rollout of the world's largest healthcare initiative, Ayushman Bharat. These gains have set the foundation for the next round of development initiatives. Friends, Indians have the spirit to achieve what is believed to be impossible. No wonder that in India we are already seeing green shoots when it comes to economic recovery. In this time of a pandemic, we have provided relief to our citizens and undertaken deep structural reforms. We are making the economy more productive, investment friendly and competitive. Our relief package has been smart and targeted to provide the most poor with the most help. Thanks to technology, every penny has reached the beneficiaries directly. Relief includes providing free cooking gas, cash in the bank accounts, free food grains to millions of people and many other things. As soon as we unlock, we have launched one of the world's largest public works program to provide employment to millions of workers. This will not only re-energize the rural economy, but also help in creation durable infrastructure in the rural areas. Friends, India remains one of the most open economies in the world. We are laying a red carpet for all global companies to come and establish their presence in India. Very few countries will offer the kind of opportunities that India does today. There are many possibilities and opportunities in various sunrise sectors in India. Our reforms in agriculture provide a very active investment opportunity to invest in storage and logistics. We are opening
the doors to investors to come and invest directly in the hard work of our farmers. Friends, we have brought reforms in the MSME sector. A booming MSME sector will also complement being industries. There are investment opportunities in the defense sector. With relaxed FDI norms, one of the world's biggest militaries invites you to come and make products for it. Now, there are more opportunities for private investment in space sector. This will mean greater access to commercial use of space tech for the benefit of people. India's tech and startup sector is vibrant. There is a market of millions of digitally empowered aspirational people. Imagine the kind of products you can make for them. Friends, the pandemic has once again shown that India's pharma industry is an asset not just for India, but for the entire world. It has played a leading role in reducing the cost of medicines, especially for developing countries. Vaccines made in India are responsible for 2/3 of the vaccine needs of the world's children. Today also, our companies are active in international efforts for development and production of COVID-19 vaccine. I'm certain that India will have an important role in developing and in scaling up production of the vaccine once it is discovered. Friends, 130 crore Indians have given the call for an Atmanirbhar Bharat, a self-reliant India. Atmanirbhar Bharat merges domestic production and consumption with global supply chains. Atmanirbhar Bharat is not about being self-contained or being close to the world. It is about being self-sustaining and self-generating. We will pursue policies that promote efficiency, equity, and resilience. Friends, I'm happy to note that this forum is also marking the 100th birth anniversary of Pandit Ravi Shankar. He took the beauty of Indian classical music to the world. You would also have seen how Namaste has gone global as a form of greeting. The pandemic has also seen the increasing appeal of yoga, Ayurveda, and traditional medicine world over. India's ancient culture, India's universal peaceful ethos is our strength. Friends, India is ready to do whatever it can do to further global good and prosperity. This is an India that is reforming, performing, and transforming. This is an India that offers new economic opportunities. This is an India that is adopting a human-centric and inclusive approach to development. India awaits you all. Namaste. Thank you very much. ಸುಮಾರು 15 ನಿಮಿಷಗಳ ಭಾಷಣ ನರೇಂದ್ರ ಮೋದಿಯವರು ಜಾಗತಿಕ ಮಟ್ಟದಲ್ಲಿ ಭಾರತದ ಈಗಿನ ಸ್ಥಾನ ಮತ್ತು ಇದುವರೆಗೆ ತೆಗೆದುಕೊಂಡಂಥ ಕ್ರಮ, ಮುಂದಿನ ದಿನಗಳಲ್ಲಿ ಬಾಹ್ಯಾಕಾಶ ಕ್ಷೇತ್ರದ ಹೂಡಿಕೆ ಮತ್ತು ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಹೇಗೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಆರ್ಥಿಕ ಗುಣಮಟ್ಟ, ಮುಕ್ತ ಮಾರುಕಟ್ಟೆಗೆ ನಾವು ಕೂಡ ವೆಲ್ಕಮ್ ಮಾಡ್ತೀವಿ, ತೆರಿಗೆ ಸುಧಾರಣೆಗೆ ದೇಶ ತೆಗೆದುಕೊಂಡಂಥ ದಿಟ್ಟ ಕ್ರಮ, ಎಲ್ಲ ಬಗ್ಗೆ ಸಮಗ್ರವಾಗಿ ಇಡೀ ಜಗತ್ತಿನ 30 ದೇಶಗಳ 5,000 ಆಯ್ದಂತಹ ಎಲ್ಲ ಡಿಗ್ನಿಟರೀಸ್ ಮುಂದೆ ನಮ್ಮ ರಾಷ್ಟ್ರವನ್ನು
ನಮ್ಮ ರಾಷ್ಟ್ರದ ಎಲ್ಲ ತೆಗೆದುಕೊಂಡಂಥ ಅಭಿವೃದ್ಧಿ ವಿಷಯಗಳ ಬಗ್ಗೆ ಇಡೀ ಜಗತ್ತಿಗೆ ಮಾತಾಡಿದ್ರು. ಸುಮಾರು 15 ನಿಮಿಷಗಳ ಭಾಷಣ. ವಿಶ್ವದ ಹಲವು ರಾಷ್ಟ್ರಗಳಿಗೆ ಭಾರತ ಹೇಗೆಲ್ಲ ಸಹಕಾರಿಯಾಗಿದೆ, ಯಾವ್ಯಾವ ಮಹತ್ತರ ಕ್ಷೇತ್ರದಲ್ಲಿ ಹೆಜ್ಜೆ ಇಡ್ತಾ ಇದ್ದೀವಿ ನಾವು, ಜಾಗತಿಕ ಮಟ್ಟದಲ್ಲಿ ನಮ್ಮ ಸ್ಥಾನ ಏನು, ಅದು ಔಷಧಿಗಳಿಂದ ಹಿಡಿದು ಬಾಹ್ಯಾಕಾಶದ ತನಕ, ಗ್ರಾಮದಿಂದ ಹಿಡಿದು ಸ್ವದೇಶಿಯ ಉತ್ಪನ್ನಗಳ ತನಕ ಹೇಗೆಲ್ಲ ಒತ್ತು ಕೊಟ್ಟಿದ್ದೀವಿ, ಎಲ್ಲದರ ಬಗ್ಗೆ ಸಮಗ್ರವಾಗಿ ಸ್ವಾವಲಂಬಿ ಭಾರತದ ಒಂದು ಪ್ರದರ್ಶನವನ್ನು ನರೇಂದ್ರ ಮೋದಿಯವರು ಈ ಮೂಲಕ ಇಂಡಿಯಾ ಗ್ಲೋಬಲ್ ವೀಕ್ 2020 2020 ಈ ಯುಕೆಯಲ್ಲಿ ನಡೆದಂಥ ವರ್ಚುವಲ್ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿದರು. ನರೇಂದ್ರ ಮೋದಿಯವರ ಭಾಷಣ ಒಂದಷ್ಟರ ಮಟ್ಟಿಗೆ ನಮ್ಮ ಎಲ್ಲ ಭಾರತೀಯರ ಮಾತಾಗಿ ಹೊರಹೊಮ್ಮಿದೆ ಇದೀಗ ಜಾಗತಿಕ ಮಟ್ಟದಲ್ಲಿ. ನೀವು ನೋಡ್ತಿದ್ದೀರಾ ಈ ಕ್ಷಣದ ಎಲ್ಲ ಬೆಳವಣಿಗೆ. ಜೊತೆಗೆ ಇತ್ತೀಚೆಗೆ ಅವರು ಪ್ರಸ್ತಾಪ ಮಾಡಿದಂಥ ಆತ್ಮನಿರ್ಭರ್, ಆ ಮೂಲಕ ಹೇಗೆಲ್ಲ ಉತ್ಪಾದನೆಗಳಾಗ್ತಾ ಇದೆ, ಪ್ರತಿಯೊಬ್ಬ ಭಾರತೀಯ ಸ್ವಾವಲಂಬನೆಯಾಗಿ ಜೀವನ ನಡೆಸೋದಕ್ಕೆ ಹೇಗೆಲ್ಲ ಸಹಕಾರಿಯಾಗಿದೆ ಅನ್ನುವ ವಿಚಾರಗಳನ್ನು ಕೂಡ ನರೇಂದ್ರ ಮೋದಿ ಅವರು ಈ ಮೂಲಕ ಪ್ರಸ್ತಾಪ ಮಾಡಿದರು. The story of global revival will have India playing a leading role. I see this closely linked with two factors. The first is Indian talent. World over, you have seen the contribution of India's talent force. This includes Indian professionals, doctors, nurses, bankers, lawyers, scientists, professors, our hardworking laborers. Who can forget the Indian tech industry and tech professionals? They have been showing the way for decades. India is a powerhouse of a talent that is eager to contribute.